ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೀಟ್ ಆಸ್ಪಿರೆಂಟ್ಸ್ ಅವರಿಗೆ ಒಂದು ಸಿಹಿ ಸುದ್ದಿ ಇದೆ. ಯಾರು 2022 ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ನಿಮಗೆ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಹೋಗ್ಬೇಕಂತ ಒಂದು ಆಸೆ ಇದೆ, ನಿಮಗೆ ಒಂದು ಸಿಹಿ ಸುದ್ದಿ ಇದೆ. ಅದು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಜೆಷನ್ಸ್ ಡೌಟ್ಸ್ಗಳನ್ನು ಕಮೆಂಟ್ ಮಾಡಿ. ನಿಮಗೆ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ವರೆಗೂ ನನ್ನ ವಿಡಿಯೋಸ್ಗಳು ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಪಬ್ಲಿಕ್ ನೋಟಿಸ್ ಇದೆ NMC ದಿಂದ. ಏನು NMC ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್. ಅವರು ಮೆಡಿಕಲ್ ಕಾಲೇಜಸ್ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಲಿ, ಅವರು ಒಂದು ಗೈಡ್ಲೈನ್ಸ್ ಕೊಡ್ತಾನೆ ಇರ್ತಾರೆ. ಅದಕ್ಕಾಗಿ ಅವರು ಒಂದು ಏನು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಫಾರ್ ಕ್ಯಾಂಡಿಡೇಟ್ಸ್ 2022-2023 ಬ್ಯಾಚ್ ಏನು ಸ್ಟಾರ್ಟ್ ಆಗುತ್ತೆ. ಏನು MCC ಆಗಿರ್ಲಿ, KE ದಿಂದ ಯಾರು ಹೋಗ್ತಾರೆ ಏನು ಮೆಡಿಕಲ್ ಫೀಲ್ಡ್ ನಲ್ಲಿ, ಅವರಿಗೆ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಅನ್ನು ಅವರು ಬಿಟ್ಟಿದ್ದಾರೆ. ಅದು ಏನಂದ್ರೆ ಫಸ್ಟ್ ಪ್ರೊಫೆಷನಲ್ ಇಯರ್ ಅವರಿಗೆ ಏನು ಫಸ್ಟ್ ಏನು ಬ್ಯಾಚ್ ಇದೆ, 2022 ಕ್ಯಾಂಡಿಡೇಟ್ಸ್ ಬ್ಯಾಚ್ ಏನಿದೆ, 15th ನವೆಂಬರ್ 2022 ರಿಂದ 15th ಡಿಸೆಂಬರ್ 2023 ವರೆಗೆ ಆನಟಾಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಫಸ್ಟ್ ಇಯರ್ ಕೋರ್ಸಸ್, ಪ್ರೊಫೆಷನಲ್ ಇಯರ್ ಕೋರ್ಸಸ್ ನಡೆಯುತ್ತೆ. ಓಕೆ, ಸೊ 13 ಮಂತ್ಸ್ ಏನು ಫಸ್ಟ್ ಇಯರ್ ನಡೆಯುತ್ತೆ. ಸೆಕೆಂಡ್ ಇಯರ್ ಕೂಡ 13 ಮಂತ್ಸ್, 16 ಡಿಸೆಂಬರ್ 2023 ರಿಂದ 15th ಜನವರಿ 2025 ವರೆಗೆ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ, ಫಾರ್ಮಕಾಲಜಿ ಕೋರ್ಸಸ್ಗೆ. ನೆಕ್ಸ್ಟ್ ಥರ್ಡ್ ಇಯರ್ ಇದೆ. ಪಾರ್ಟ್ 1 ಏನಿದೆ ಅವರಿಗೆ 16th ಜನವರಿ 2025 ರಿಂದ 30th ನವೆಂಬರ್ 2025 ವರೆಗೆ ನಡೆಯುತ್ತೆ. 10.5 ಮಂತ್ಸ್ ಅವರಿಗೆ ಮೆಡಿಕಲ್ ಏನು ಟಾಕ್ಸಿಕೋಲಾಜಿ ಅಂಡ್ ಕಮ್ಯುನಿಟಿ ಮೆಡಿಸನ್ PSM ಸಬ್ಜೆಕ್ಟ್ಸ್ ಇರುತ್ತೆ. ಫೋರ್ತ್ ಏನು ಪ್ರೊಫೆಷನಲ್ ಇಯರ್ ಇದೆ, ಏನು ಪಾರ್ಟ್ 2 ಇದೆ, ಅವರಿಗೆ ಡಿಸೆಂಬರ್ 2025 ರಿಂದ ಮೇ 2027 ವರೆಗೆ 17.5 ಮಂತ್ಸ್ ಏನು ನಡೆಯುತ್ತೆ. ಓಕೆ, ಸೊ ಜನರಲ್ ಸರ್ಜರಿ, ಜನರಲ್ ಮೆಡಿಸನ್, ಪೀಡಿಯಾಟ್ರಿಕ್ಸ್, ಓಕೆ, ENT, ಆಪ್ಥಮಲಜಿ ಏನು ಏನೆಲ್ಲ ಇದೆ ಅವರಿಗೆ ಸಬ್ಜೆಕ್ಟ್ಸ್ ಇರುತ್ತೆ. ಇಂಟರ್ನ್ಶಿಪ್ ನಲ್ಲಿ ಫಸ್ಟ್ ಏನು ಜೂನ್ 2027 ರಿಂದ 31st ಮೇ 2028 ವರೆಗೆ ಸಬ್ಜೆಕ್ಟ್ಸ್ ಆಸ್ ಪರ್ CRMI 2021 ರೆಗ್ಯುಲೇಷನ್ಸ್ 12 ಮಂತ್ಸ್ ವರೆಗೆ ಅವರಿಗೆ ಏನು ನಡೆಯುತ್ತೆ. PG ಕೋರ್ಸಸ್ 1st ಜುಲೈ 2028 ಏನು PG ಇದೆ ಅದು ನಡೆಯುತ್ತೆ. ಈಗ ನೋಡಿ, ನಿಮಗೆ ಒಂದು ಗೈಡ್ಲೈನ್ಸ್ ಇದೆ. ಅಕಾಡೆಮಿಕ್ ಇಯರ್ 2022-2023 ಬ್ಯಾಚ್ ಏನಿದೆ 15th ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. MCC ದಿಂದ ಕೌನ್ಸಿಲಿಂಗ್ ನಡೀತಾ ಇದೆ, ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಆಲ್ ಇಂಡಿಯಾ ಕೋಟಾ ಅವರಿಗೆ ಇನ್ನು KE ದಿಂದ ಏನು ಸ್ಟಾರ್ಟ್ ಆಗಿಲ್ಲ. NEET UG aspirants, it may be please be noted that vacations and examination schedules may be arranged as per the affiliated universities of the respective colleges. ಅಂದ್ರೆ ವೆಕೇಶನ್ಸ್ ಆಗಿರ್ಲಿ, ಎಕ್ಸಾಮಿನೇಷನ್ ಶೆಡ್ಯೂಲ್ಸ್ ಹೇಗಿರುತ್ತೆ ಅಂದ್ರೆ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ದ ಅದರ್ ಬ್ರಾಡ್ ಗೈಡ್ಲೈನ್ಸ್ ಏನಿದೆ ಅಂದ್ರೆ electives 2 blocks of 15 days each to be adjusted by colleges for pre or para ಕ್ಲಿನಿಕಲ್ ಬ್ರಾಂಚಸ್ ಅಂಡ್ ಕ್ಲಿನಿಕಲ್ ಬ್ರಾಂಚಸ್. ಅಂದ್ರೆ ಇದು ನೋಟಿಫಿಕೇಶನ್ ಏನಿದೆ, ಇದು ಗೈಡ್ಲೈನ್ ಫಾರ್ ಕಾಲೇಜಸ್ ಇದೆ. ಸಪ್ಲಿಮೆಂಟರಿ ಎಕ್ಸಾಮ್ಸ್ 1 ಮಂತ್ ರೆಗ್ಯುಲರ್ ಎಕ್ಸಾಮ್ಸ್ ಗಿಂತ ಮುಂಚೆ ನಡೆಯುತ್ತೆ. ಓಕೆ, ರಿಸಲ್ಟ್ಸ್ ಕೂಡ 15 ಡೇಸ್ ಒಳಗೆ ಬರುತ್ತೆ. ಈಗ ಸಪ್ಲಿಮೆಂಟರಿ ಬ್ಯಾಚಸ್ ಇರೋದಿಲ್ಲ. ಓಕೆ, ದೇರ್ ಶಾಲ್ ಬಿ ನೋ ಸಪ್ಲಿಮೆಂಟರಿ ಬ್ಯಾಚಸ್. ದ ರಿಮೈನಿಂಗ್ ರೂಲ್ಸ್ ಏನಿದೆ 1997 GMER ಪ್ರಕಾರ ನಡೆಯುತ್ತೆ. ಯೋಗ, ಫ್ಯಾಮಿಲಿ ಅಡಾಪ್ಷನ್ ಏನಿದೆ, ವಿಲೇಜ್ ಔಟ್ರೀಚ್ ಶಾಲ್ ಕಂಟಿನ್ಯೂ ಆಸ್ ಫಾರ್ 2021-2022 ಬ್ಯಾಚ್. ಅಂದ್ರೆ ಅವರು ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತೈತೆ ಕಾಲೇಜಿಗೆ, ಅವರಿಗೆ ಅದು ಕೊಟ್ಟಿದ್ದಾರೆ ಗೈಡ್ಲೈನ್ಸ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು 15th ನವೆಂಬರ್ ರಿಂದ ಏನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಫಾರ್ MBBS ಬ್ಯಾಚ್ 2022-2023. ಸೊ ದಿಸ್ ಈಸ್ ದ ವೆರಿ ಗುಡ್ ನ್ಯೂಸ್ ಫಾರ್ ನೀಟ್ ಆಸ್ಪಿರೆಂಟ್ಸ್. ರೌಂಡ್ 1 ಸ್ಟಾರ್ಟ್ ಆಗಿದೆ. MCC ದಿಂದ ನೀವು ಅಪ್ಲೈ ಮಾಡಬಹುದು ಫಾರ್ ಆಲ್ ಇಂಡಿಯಾ ಕೋಟಾ. 15% ಆಲ್ ಇಂಡಿಯಾ ಕೋಟಾ, 85% ಸ್ಟೇಟ್ ಕೋಟಾಗೋಸ್ಕರ KE ದಿಂದ ನೀವು ಅಪ್ಲೈ ಮಾಡಬೇಕು. ಏನು ಸಪ್ರೇಟ್ ಫಾರ್ಮ್ ಇರೋದಿಲ್ಲ. KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರೆ ನೀವು ಆಟೋಮೆಟಿಕ್ಲಿ ಎಲಿಜಿಬಲ್ ಆಗ್ತೀರಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್.